ಬಟ್ ವಿಪರ್ಯಾಸ ಅಂದ್ರೆ ಬೆಳಗಾವಿ ವಿಚ್ ವಾಸ್ ಯಾರು ಈ ಖಾತೆಯ ಜವಾಬ್ದಾರಿಯನ್ನು ಹೊತ್ತಿದ್ರು ಮಿನಿಸ್ಟರು, ಅವರದ್ದೇ ತವರು ಕ್ಷೇತ್ರ. ಅಲ್ಲಿ ಹೈಯೆಸ್ಟ್ ಮೃತರು 15,000 ಜನ ಮೃತ ಮಹಿಳೆಯರ ಅಕೌಂಟ್ಗೆ ದುಡ್ಡು ಹೋಗ್ತಿರೋದು. ಈ ಚೀಫ್ ಮಿನಿಸ್ಟರ್ ಆಗಿರೋರು ಹಿಂದೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಡಿ.ಕೆ. ಶಿವಕುಮಾರ್ ಅವರ ಊರು ಬೆಂಗಳೂರು ದಕ್ಷಿಣ, ಅದನ್ನ ರಾಮನಗರ ಬೆಂಗಳೂರು ದಕ್ಷಿಣ ಮಾಡ್ಕೊಂಡ್ರು. ಅಲ್ಲಿ 28,000 ಜನರಲ್ಲಿ 12,700 ಡಿಲೀಟ್ ಮಾಡಬೇಕು ಅಂತ ಬಂದಿದೆ ಅಂತಂದ್ರೆ ಇಬ್ಬರು ದೊಡ್ಡ ದೊಡ್ಡ ಮಿನಿಸ್ಟರ್ಗಳ ಜಿಲ್ಲೆಗಳಲ್ಲೇ ಇಂಥ ಲೂಪ್ ಹೋಲು. ಯಾರನ್ನು ಬ್ಲೇಮ್ ಮಾಡೋಣ? ಇದು ಜಿಲ್ಲೆಗಳಲ್ಲಿ ಮೈಸೂರಲ್ಲೂ ಇದು ಜಿಲ್ಲೆಗಳಲ್ಲಿ ಲೂಪ್ ಹೋಲ್ ಅಂತ ಹೇಳೋದಕ್ಕಿಂತ ಅವರವರ ಜಿಲ್ಲೆಗಳಲ್ಲಿ ಅವರೇ ಮಾಡ್ತಿರುವಂತ ಲೂಟಿ ಅಂತ ಹೇಳಿದ್ರೆ ಬಹಳ ಒಂದು ಅಪ್ರೋಪ್ರಿಯೇಟ್ ವರ್ಡ್ ಅಂತ ನನಗನ್ಸುತ್ತೆ. ನಮ್ಮ ಗ್ಯಾರಂಟಿಗಳನ್ನ ನೀವು ಕಾಪಿ ಮಾಡಿ ಸರ್ಕಾರವನ್ನ ರಚನೆ ಮಾಡಿದ್ರಿ. ಆದ್ರೆ ನಾವು ದೆಹಲಿಯಲ್ಲಾಗಿರ್ಬೋದು, ಪಂಜಾಬ್ ಅಲ್ಲಿ ಸರ್ಪ್ಲಸ್ ಬಡ್ಜೆಟ್ ಅನ್ನ ಕೊಟ್ಟು ಇವತ್ತಿಗೂ ಸಹ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಗಳಿಂದ ಹೆಸರುವಾಸಿಯಾಗಿದ್ದೀರಿ. ಅದು ಒಂದ್ ಕಡೆ ಇಡೋಣ. ಮತ್ತೊಂದು ಕಡೆ ಇಲ್ಲಿ ಕರ್ನಾಟಕದಲ್ಲಿ ನೀವು ಗ್ಯಾರಂಟಿಗಳ ಯೋಜನೆಗೆ 52,000 ಕೋಟಿಯಷ್ಟು ಮೀಸಲಿಟ್ಟು ಇವತ್ತಿಗೆ ನಿಮ್ಮ ಸರ್ಕಾರದ ಒಂದು ಸಿಎಜಿ ರಿಪೋರ್ಟ್ಗಳೇ ಕೊಡ್ತಾ ಇದೆ. 2 ಬಾರಿ ಎಚ್ಚರಿಕೆ ಕೊಟ್ಟಿದೆ. ನೀವು ಈ ರೀತಿ ಗ್ಯಾರಂಟಿಗಳಿಗೆ ಅಂದ್ರೆ ಬಾರೋಯಿಂಗ್ಸ್ ಏನ್ ಮಾಡ್ತೀರಾ ನಿಮ್ಮ ಒಂದು ಇದು ಅಮೌಂಟ್ ಅಲ್ಲಿ, ಅದರಲ್ಲಿ ಸರಿಸುಮಾರು 62% ಅಷ್ಟು ನೀವು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀರಾ. ಎಚ್ಚರಿಕೆಯಿಂದ ಇರಿ ಅನ್ನೋದನ್ನ ಸಿಎಜಿ ರಿಪೋರ್ಟ್ಗಳು ಹೇಳ್ತಿದೆ. ನಾನ್ ಹೇಳ್ತಿಲ್ಲ ಅಥವಾ ನೀವ್ ಹೇಳ್ತಿಲ್ಲ, ಯಾರು ಹೇಳ್ತಿಲ್ಲ, ಸಿಎಜಿ ರಿಪೋರ್ಟ್ಸ್ ಹೇಳ್ತಾ ಇದೆ ಇವತ್ತು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇಲ್ಲಿ ಯಾರ್ಯಾರು ಇಷ್ಟು ದಿನಗಳ ಕಾಲ ಸಚಿವರಾಗಿ ಅವರವರ ಕ್ಷೇತ್ರದಲ್ಲಿ ಇವತ್ತು ಅಂಕಿಅಂಶಗಳು ಬರ್ತಿದ್ದಲ್ಲ, ಇದು ಕೇವಲ ಒಂದು ಗ್ಯಾರಂಟಿಯಿಂದ ಬರ್ತಿರೋದು. ಇನ್ನು 4 ಗ್ಯಾರಂಟಿಗಳದ್ದು ನಾವು ನೋಡ್ಬೇಕಾಗುತ್ತೆ. ಎಷ್ಟು ಈ ರೀತಿ ಲೂಪ್ ಅಂದ್ರೆ ಪೋಲ್ ಆಗ್ತಿದೆ ಅನ್ನೋದನ್ನ ನೋಡ್ಬೇಕು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಸ್ಮಿತಾ ಅವರೇ, ಈಗ ನೀವು ಅವರ ಒಂದು ಸಂಬಳದ ಬಗ್ಗೆ ಅಂತ ಹೇಳಿದ್ರೆ, ಗ್ಯಾರಂಟಿ ಅನುಷ್ಠಾನದ ಸಮಿತಿ ಅನ್ನೋದು ಏನಕ್ಕಿರೋದು? ಯೋರ್ ಡ್ಯೂಟಿ ಇಸ್ ಟು ರಿವೈಸ್, ಯೋರ್ ಡ್ಯೂಟಿ ಇಸ್ ಟು ಅಲೋಕೇಟ್ ಪ್ರಾಪರ್ಲಿ. ನೀವು ಅವರಿಗೆ ಫ್ರೀ ಹೇಳಿದ್ದು ಫ್ರೀ ಎಲ್ಲಾನು ಸರಿ, ಆದ್ರೆ ನೀವು ಒಂದು ಸರ್ಕಾರವನ್ನ ನಡೆಸಬೇಕಾದ್ರೆ ನಮ್ಮಲ್ಲಿ ಎಷ್ಟು ಬಡ್ಜೆಟ್ ಇದೆ, ಅದಕ್ಕೆ ನಮ್ಮಲ್ಲಿ ಎಷ್ಟು ರೆವಿನ್ಯೂ ಬರ್ತಿದೆ, ಅದರಿಂದ ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತಿದೆ ಅನ್ನೋದನ್ನ ನಿಮ್ಮ ಗಮನದಲ್ಲಿ ಇಟ್ಟುಕೊಂಡು ಎಕನಾಮಿಕ್ಸ್ ಗಳ ಮುಖಾಂತರ ನೀವು ಸರ್ಕಾರ ರಚನೆ ಮಾಡಬೇಕಾದ್ರೆ ಬಹಳ ಅದ್ಭುತವಾಗಿ ರಚನೆ ಮಾಡಿದ್ರಿ ಅಲ್ಲ ಮೇಡಮ್? ಒಂದ್ ನಿಮಿಷ ಸರ್ಕಾರ ನಡೆಸಿ ಜೈಲಿಗೆ ಬಹಳ ಚೆನ್ನಾಗಿತ್ತು ಸರ್ಕಾರನ ನೀವು ಇವತ್ತು ಕಂಪ್ಲೀಟ್ ದಿವಾಳಿ ಮಾಡ್ತಾ ಇದ್ದೀರಾ. ನಾವು ಡೆಲ್ಲಿ ನಡೆಸಿರೋದಕ್ಕೆ ಪಂಜಾಬ್ ಕರ್ನಾಟಕಕ್ಕೆ ಅಳವಡಿಸೋದಕ್ಕೆ ದಯಮಾಡಿ ಹೇಳಬೇಡಿ. ಒಂದ್ ನಿಮಿಷ ಮೇಡಮ್, ನೀವು ಬಹಳ ತಾಳ್ಮೆಯಿಂದ ನೀವು ಕೇಳಬೇಕಾಗುತ್ತೆ. ಇವತ್ತು ಸಾಲ ಮಾಡಿ ಮೂಗಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡಬೇಡಿ. ನಾವು ಸಾಲ ಮಾಡಿ ತುಪ್ಪ ತಿನ್ನುವಂತ ಸ್ಥಿತಿಯಲ್ಲಿ ಇಲ್ಲಿ ಯಾರು ಜನರಿಲ್ಲ. ನಮ್ಮ ಕರ್ನಾಟಕದ ಜನರ ಟ್ಯಾಕ್ಸ್ ಹಣವನ್ನು ಅದ್ರ ಬಗ್ಗೆ ಮಾತಾಡಿ, ನೀವು ಅದರ ಬಗ್ಗೆ ಮಾತಾಡಿ. ಭ್ರಷ್ಟಾಚಾರ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ ಮೇಡಮ್ ನಿಮಗೆ? ನಿಮ್ಮ ಒಂದು ವಿಚಾರ ಬಹಳ ಡಿಫ್ರೆಂಟ್ ಆಗಿದೆ. ಕರೆಕ್ಟ್.